ಮಾತಾಡಿದ್ರಿ. ನಮ್ಮ ಓಣಿಗೆ ಟೋಟಲ್ 15 ದಿವಸದಿಂದ ನೀರಿಲ್ಲ ಸರ್. ವಾರ್ಡ್ ಮೆಂಬರ್ನ ಹತ್ರ ಹೋದ್ರ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಮಂದಿ ಕೆಲಸ ಅಂತ ಹೇಳ್ತಾರ. ನಾವು ದುಡಿಯೋರ್ನ ಬಿಟ್ಟು ಮಂದಿ ಕಲಿಸಿದಾಗ ಅವ್ರು ಬರಕ್ಕೆ ರೆಡಿ ಇಲ್ಲ. ಇನ್ನೇ ಇದೆ 10 ನಿಮಿಷದಿಂದ ಹೇಳಿದಾಗ ನಾ ಇಲ್ಲೇ ಬಿಜಾಪುರದಾಗ ಅದೀನಿ ಬರ್ತೀನಿ ಅಂತ ಹೇಳಿದ್ರು. ಈಗ ಕೇಳಿದ್ರೆ ನಾವು ಬಿಜಾಪುರದಾಗಿಲ್ಲ ಬೇರೆ ಕಡೆ ಅದೀನಿ ಅಂತ ಹೇಳ್ತಾರ. ಈಗ ನಾವು ಎಲ್ಲ ದುಡ್ಕೊಂಡ್ ತಿನ್ನೋರು 15 ದಿವಸದಿಂದ ನೀರಿಲ್ಲ ಅಂತಂದ್ರೆ ಏನು ವಿಚಾರ ಮಾಡೋಣ ಹೇಳ್ರಿ. ಇಲೆಕ್ಷನ್ ಟೈಮ್ದಾಗ ಹಿಂಗೆ ಬರ್ತೀನಿ ಮಾಡ್ತೀನಿ ಅಂತ ಹೇಳ್ತಾರ. ಇನ್ನೂ ಥರ ಆದ್ರೆ ಬಂದಿಲ್ಲ. MLA ಸಾಹೇಬ್ರು ಸನೇಕ ನಾವು ಅವ್ರಿಗೆ ಹೋಗಿ ಭೇಟಿಯಾಗಿವಿ. 10-12 ಸಲ ಆಯಿತು. ನಾವು ಹೋಗಿ ಮೆಂಬರ್ ಕೋರಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಬೋರ್ ಅಲ್ಲ ಸರ, ಬೋರ್ ಚಾಲು ಮಾಡಿ ಓಣಿಗೊಂದೊಂದು ಗುಮ್ಮಿ ಮಾಡಿ ನೀರು ಕೊಡು ಅಂತ ಹೇಳ್ತೀವಿ. ಆಯಿತು ಮಾಡಮ್ ಅಂತೇಳಿ ಇವತ್ತಿಗೆ 3 ತಿಂಗಳಾಯ್ತು. ಅದು ಕಾರ್ಯಗತದಾಗ ಬರಾಕ್ತಾ ಇರಲಿಲ್ಲ. ಒಟ್ಟೆ ನೀರು ಬಿಡೋಲ್ರಿ ಸರಿ, ನೀರು ಬಿಡೋಲ್ರಿ ಅವರು. ನೀರು ಬಿಡಂಗಿಲ್ಲ. ಒಟ್ಟೆ ರಾತ್ರಿ ಅಂದ್ರೆ ಬಿಟ್ರೆ ಸಣ್ಣ ರಾತ್ರಿ ಎಲ್ಲರೂ ಮಕ್ಕೊಂಡ ನೀರು ಬಿಟ್ರೆ ಅವ್ರಿಗೆ ಏನು ಮಾಡೋದು ನಾವು? ಎಲ್ಲ ಕಡೆ ನೀರು ಬರ್ತಾವ. ಈಗ ಕಾರ್ಗಿಲ್ ನಗರಕ್ಕೆ ನೀರಿಲ್ಲ. ನೀರು ಬರಬೇಕು. 15 ಗಂಟೆ ನೀರಿಲ್ಲ ಅಂದ್ರೆ ಏನು ಕುಡಿದು? ಒಂದು ಬೋರ್ ಇಲ್ಲ ಏನಿಲ್ಲ. ಓಟ್ ಹಾಕ್ಸೋಕಿದ್ರೆ ದೊಡ್ಡ ಸ್ಥಳ ಮಾಡ್ಕೊಂಡು ಓಡಿ ಬರ್ತಾರೆ. ಕಾಲು ಬೀಳ್ತಾರೆ, ಕೈ ಬೀಳ್ತಾರೆ, ಕೈ ಮುಗಿತಾರೆ. ಈಗ ದೊಡ್ಡ ಸ್ಥಳ ಎಲ್ಲಿ ಹೋಯ್ತೀಗ ಅವ್ರು? ದೊಡ್ಡ ಸ್ಥಾನ, ಈ ದೊಡ್ಡ ಸ್ಥಾನ ತೋರಿಸ್ಬೇಕಂದ್ರೆ ಅವ್ರು ನೀರು ಬಿಡ್ಬೇಕು, ಸರಿಯಾಗಿ ನೀರು ಬಿಡ್ಬೇಕು ಅವರು.